ಗಣೇಶೋತ್ಸವ ಅಂತ ಹೇಳಿದ ತಕ್ಷಣನೇ ಅದು ಒಂಥರ ಇಟ್ಸ್ ಐ ಥಿಂಕ್ ದ ಬೆಸ್ಟ್ ಪ್ಯಾಕೇಜಿಂಗ್ ಆಫ್ ಆಲ್ ದ ಮ್ಯೂಸಿಕಲ್ ಎನರ್ಜಿ ದಟ್ ವಿ ಹ್ಯಾವ್ ಇನ್ ಅವರ್ ಸ್ಟೇಟ್. ಜೊತೆಗೆ ಬೇರೆ ಬೇರೆ ಪ್ರಾಂತಗಳಿಂದ ಕೂಡ ಬರುವಂತಹ ಕಲಾವಿದರು, ಸಂಗೀತಗಾರರು, ನೃತ್ಯಗಾರರು ಎಲ್ರಿಗೂ ಒಂದು ಒಳ್ಳೆಯ ಉತ್ಕೃಷ್ಟವಾದ ಒಂದು ಪ್ಲ್ಯಾಟ್ಫಾರ್ಮ್ ಇದು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ದಟ್ ಹ್ಯಾಸ್ ಬೀನ್ ಪ್ರೋವನ್ ಓವರ್ ದಿ ಇಯರ್ಸ್. ಸೊ ಈ ಬಾರಿನೂ ಆಫ್ಟರ್ ಲಾಂಗ್ ಟೈಮ್ ವಿ ಆರ್ ಬ್ಯಾಕ್ ಟು ದಿ ಮೇನ್ ಮೆನ್ಯೂ, ವಿಚ್ ಇಸ್ ಎಕ್ಸೈಟಿಂಗ್. ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್, ಯಾಕಂದರೆ ಅಲ್ಲಿ we missed performing there over the years, so after some time, after a gap, we are performing there. So ಹಾಗಾಗಿ all of us are looking forward to doing the show there. ವಿಶೇಷ ಏನು ಅಂದರೆ ಒಂದೊಂದು ಕಲಾವಿದ ಕೂಡ ಅವ್ರದ್ದೇ ಆದಂತಹ ಸೊಗಡನ್ನು, ಅವ್ರದ್ದೇ ಆದಂತಹ ಅಸ್ತಿತ್ವವನ್ನು ಅಲ್ಲಿ ತಂದುಕೊಡೋದಕ್ಕೆ ಒಂದೊಂದು ಅವಕಾಶ ಅದು. ಸೊ ಹಾಗಾಗಿ looking forward and all the best to this year's Ganesh Utsav. Thank you, Rajesh. Okay, ಇದೆಲ್ಲ ಬಿಟ್ಟಾಕೋಣ ಈಗ, ಕ್ಷಮಿಸಿ. ನಂದೀಶ್ ಅವರು ನನಗೆ ಹಳೆಯ ಪರಿಚಯ, 30 ವರ್ಷದ ಹಿಂದಿನ ಪರಿಚಯ ಅವರು. ನಾನು ನಂದೀಶು ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ಸ್ 93ರಲ್ಲಿ ಆಡಿ ಪೆರೇಡ್ಗೆ ಹೋಗಿದ್ದು. ಅದಾದಮೇಲೆ ನನಗೆ ಭಾಳ ವರ್ಷಗಳ ನಂತರ ಭೇಟಿಯಾಗಿದ್ದು ಬೆಂಗಳೂರು ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ. ನಾನು ಕಳೆದ 15-16 ವರ್ಷದಿಂದ ನಂದೀಶು ಮತ್ತು ಅವರ ಒಂದು ಟೀಮ್ ಏನಿದೆ ಅದನ್ನು ನೋಡಿದ್ರೆ ಇಷ್ಟೇ ನಾನು ಹೇಳೋದು, ಇವರೆಲ್ಲರೂ ಹುಗ್ರದೇ ಬೆಂಗಳೂರು ಗಣೇಶೋತ್ಸವ ಮಾಡಲಿಕ್ಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟು ಹಗಲು ರಾತ್ರಿ ಶ್ರಮಿಸಿ ಕಷ್ಟಪಟ್ಟು ಈ ಕೆಲಸವನ್ನು ಮಾಡ್ತಾರೆ. ನಾನು ವೈಯಕ್ತಿಕವಾಗಿ ಕಳೆದ 15 ವರ್ಷಗಳಿಂದ ಈ ಒಂದು ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಈ ಬಾರಿ ಕೂಡ ಏನಾದರೂ ಒಂದು ಹೊಸ ಪ್ರಯತ್ನವನ್ನು ಮಾಡಬೇಕು ಅಂತ ಹಲವಾರು ವಿಶೇಷವಾದಂತಹ ಕಾನ್ಸೆಪ್ಟ್ಸ್ನ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನನ್ನೊಂದಿಗೆ ಅನುರಾಧ ಭಟ್ ಅವರು ಇರ್ತಾರೆ, ಮತ್ತು ಅರುಣ್ ಆ್ಯಂಡ್ ಬ್ಯಾಂಡ್ ಇರುತ್ತೆ. ಹೀಗೆ ಬರುವಂತಹ ಎಲ್ಲ ಪ್ರೇಕ್ಷಕರನ್ನ ರಂಜಿಸುವ ಎಲ್ಲ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತೇವೆ. ನಾವೆಲ್ಲರೂ ತಪ್ಪದೇ ಬನ್ನಿ. ಇಲ್ಲಿ ವಿಶೇಷತೆ ಏನಂದರೆ ಈ ಬಾರಿ ನ್ಯಾಷನಲ್ ಗ್ರೌಂಡ್ಸಲ್ಲಿ ಮತ್ತೆ ನಾವೆಲ್ಲರೂ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ಬೆಂಗಳೂರು ಗಣೇಶೋತ್ಸವದ ಬಹಳ ದೊಡ್ಡ ಒಂದು ಶಕ್ತಿ ಏನಂದರೆ ಇಲ್ಲಿನ ಪ್ರೇಕ್ಷಕರು. ಕಳೆದ 60 ವರ್ಷ ಈಸಿದೆ, 63ನೇ ವರ್ಷ ಅಂದರೆ ನೀವೇ ನೋಡಿ ಎಷ್ಟು ವರ್ಷಗಳು ಇದು ನಡೆದು ಬಂದಿದೆ, ಯಾವ ಮಟ್ಟದಲ್ಲಿ ಪ್ರೇಕ್ಷಕರು ಇದನ್ನು ನಿಲ್ಲಿಸಿಟ್ಟಿದ್ದಾರೆ. ಅವರೇ ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ಅಂತ ಹೇಳಬೇಕು. ಹಾಗಾಗಿ ಖಂಡಿತವಾಗಿಯೂ ಇದೊಂದು ದೊಡ್ಡ ಮಟ್ಟದಲ್ಲಿ ಈ ಬಾರಿ ಕೂಡ ನಡೆಯುತ್ತೆ. ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇರಲಿ. ಗಣೇಶನ ಆಶೀರ್ವಾದ. 62 ವರ್ಷದ ಮಾಡ್ತಾ ಇದ್ದಾರೆ, ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಏನು ಹೇಳೋದು ಬಯಸ್ತಾರೆ ಈ ಸಲ ಸ್ಪೆಷಲ್ ಏನಿದೆ? ಹೌದು, ಗಣೇಶೋತ್ಸವಕ್ಕೆ 62 ವರ್ಷ. ನನಗೆ ಗಣೇಶೋತ್ಸವದಲ್ಲಿ ಇದು 10ನೇ ವರ್ಷ, ಹಾಗೂ ನನ್ನ ವೃತ್ತಿಪರ ಜೀವನದಲ್ಲಿ 25ನೇ ವರ್ಷ. ಸೊ ಎಲ್ಲ ಒಂದು ಕಲ್ಮಿನೇಷನ್ ಆಗ್ತಾ ಇರೋದು. ಸೊ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು. ಆವಾಗಲೇ ಹೇಳಿದಾಗೆ ಎಲ್ಲೇ ಯಾವುದೇ ಇಂಟರ್ವ್ಯೂನಲ್ಲಿ ಕೇಳಿದಾಗ ನಿಮ್ಮ ಫೇವ್ರೆಟ್ ಸ್ಟೇಜ್ ಯಾವುದು, ವೆನ್ಯೂ ಯಾವುದು, ಪರ್ಫಾರ್ಮೆನ್ಸ್ ಯಾವುದು ಅಂತ ಕೇಳಿದಾಗ ಟಾಪ್ 3ನಲ್ಲಿ BGU ಮೆನ್ಷನ್ ಮಾಡೇ ಮಾಡ್ತೀನಿ. ಸೊ ಹಾಗಾಗಿ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು. ಈ ವರ್ಷ ಸ್ವಲ್ಪ ಎಕ್ಸ್ಟೆಂಡೆಡ್ ಕಾನ್ಸರ್ಟ್, ಆಲ್ಮೋಸ್ಟ್ 2.5 hours ಕಾನ್ಸರ್ಟ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸುಮಾರು ಗೆಸ್ಟ್ ಆರ್ಟಿಸ್ಟ್ಗಳು, ಹೊಸೊಬ್ಬರು ಸುಮಾರು ಯಂಗ್ ಮ್ಯೂಸಿಷಿಯನ್ಸ್ ನಮ್ಮ ಜೊತೆ ನುಡಿಸ್ತಾ ಇದ್ದಾರೆ ಈ ಸತಿ. ಸೊ ದ್ಯಾಟ್ ಈಸ್ ರಿಯಲಿ ಏನು ಸ್ಪೆಷಲ್ ಇರುತ್ತೆ ಸರ್ ಈ ಸರಿ? ಜನಕ್ಕೆ ನೋಡೋಕ್ಕೆ ಏನು ಒಂದು ವಿಭಿನ್ನವಾಗಿ ಏನು ಮಾಡ್ತಿದ್ರು? ಮೆನು ಐಟಮ್ ಹೇಳ್ಬೋದು, ರುಚಿ ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲೇ ಬರಬೇಕು, ಎಲ್ಲ ಬಂದಾಗಲೇ ಸರ್ಪ್ರೈಸ್. ಅದು ಇವಾಗಲೇ ಹೇಳಿ ಸುಮ್ಮನೆ ಪ್ರಯೋಜನ ಇಲ್ಲ. ಬಟ್ ಇಟ್ ವುಡ್ ಬಿ ಗ್ರೇಟ್ ಇಫ್ ಯು ಆಲ್ ಕ್ಯಾನ್ ಟರ್ನ್ ಅಪ್ ಇನ್ ಹ್ಯೂಜ್ ನಂಬರ್ಸಲ್ಲಿ ಬಂದು ನೋಡಿದ್ರೆ ಅದು ಇಟ್ ವಿಲ್ ಬಿ ಎ ಮೆಮೊರಬಲ್ ಇವೆಂಟ್ ಫಾರ್ ಅಸ್ ಆಲ್ಸೋ. ಆಗಲಿ. ಥ್ಯಾಂಕ್ ಯು. You, Nadeshi, for having me again. It's always been a festival that has had such a big name, and with the best of performers from all over the south of India as well, especially from Karnataka, and Bangalore being the city, the vibrant city that it is. It's one festival that I think brings in a lot of musical and dance and all forms together into one festival. And this year I'm excited, nervous, and and I'm glad with all
all my brothers who I've not seen for a long time. That we're going to be at least in the same venue performing. So really excited, and thank you once again, Aditji. And best, the best happened to all the days of music and dance and all that stuff, and the entire festival. So thank you. ಪಠಣ ಮಾಡ್ತಾರೆ. APS ಕಾಲೇಜಿಂದ ಆಲ್ಮೋಸ್ಟ್ DVG ರೋಡು ಹಾಗೂ ಗಾಂಧಿನಗರ ಸರ್ಕಲ್ವರೆಗೂ ಒಂದು ಕೂತಿ ಭಜನೆ ಮಾಡೋ ಒಂದು ವ್ಯವಸ್ಥೆ. ಅದಾದ ನಂತರ ಸಂಜೆ ಪಂಡಿತ್ ವೆಂಕಟೇಶ್ ಕುಮಾರ್ ಅವರಿಂದ ಭಕ್ತಿಗೀತೆ ಕಾರ್ಯಕ್ರಮ, ವಿನಯ್ ವಾರಣಾಸಿ ಅವರಿಂದ ಒಂದು ಡಿಸ್ಕೋರ್ಸ್ ಗಣೇಶನ ಬಗ್ಗೆ ವಿಶೇಷ ಗಜಮುಖಂ ಅಂತ. ಅದಾದಮೇಲೆ ಪಂಡಿತ್ ಜಗದೀಶ್ ಕಾಕೋಟಿ ಅವರಿಂದ ಒಂದು ಕಾಶಿ ಡಮರು ಅಂತ ಒಂದು ವಿಶೇಷ ಕಾರ್ಯಕ್ರಮ. ಆಮೇಲೆ ಸವಿತಾ ಕಾಳ್ಳಿ ಅವರಿಂದ ಒಂದು ಫೋಕ್ ಡಿವೋಷನಲ್ ಒಂದು ಕಾರ್ಯಕ್ರಮ. ಕೊನೆಯ ದಿನ ಗಂಗಾ ಶಶಿಧರ್ ಅವರಿಂದ ಒಂದು ಕಾರ್ಯಕ್ರಮ, ವಯಲಿನ್ ಕಾರ್ಯಕ್ರಮ. ಅದಾದ ನಂತರ ನಾವು ಎರಡೂ ಪ್ಯಾರಲಲ್ ಮಾಡ್ತಾ ಇರೋದು ನ್ಯಾಷನಲ್ ಕಾಲೇಜಲ್ಲಿ 31ನೇ ತಾರೀಕು ಶುರು ಆಗುತ್ತೆ. ಅವತ್ತು ವಿಶೇಷವಾದ ಭಾವಗೀತೆಗಳ ಸಂಜೆ. ಎಲ್ಲ ಅಪ್ಕಮಿಂಗ್ ಆರ್ಟಿಸ್ಟ್ ಆಫ್ ಕರ್ನಾಟಕ ಅವರಿಂದ ಪ್ರವೀಣ್ ಡಿ ರಾವ್ ನೇತೃತ್ವದಲ್ಲಿ 4 ತಂತಿ ಅಂತ ಒಂದು ಕಾರ್ಯಕ್ರಮ. ಅದಾದಮೇಲೆ ಫಸ್ಟ್ ಟೈಮ್ ಎವರ್ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಸ್ಟೇಜಲ್ಲಿ ಏನು ಮಾಡ್ತಾರೆ ಅಂತ ವಿಡಿಯೋಲಿ ನೋಡ್ಬೋದು. Hello, Namaskara. I'm Vijay Yeshudas, and on 3rd, I'll be performing on the National College grounds. The nice band, the Bennett and the band will be accompanying me, and it'll be my first solo concert for Ganesh Utsav after a long time. So I'm very excited. So see you all there. Everybody come on 3rd and on all the days, and come and listen to all of us perform. Looking forward to it. Sorry, my Kannada is very bad, so I can't. I wish I could speak more fluently, but I will be singing a lot of Kannada songs, my songs, Appa songs, and other songs as well, and some nice, wonderful other songs that you've heard of from other languages of mine as well. What you're going to tell about Bangalore fans, your dad fans and your fans? No, Bangalore fans, Bangalore music lovers, Bangalore audience in general, they're very energetic, and they love going to concerts, and they love celebrating music. So especially this Ganesh Utsav, and this year, like just like Raghu had mentioned as well, it's my 25 years also. I started in 2000, and so in my 25 years in the entire industry, like in south industry or film industry, so I'm also excited to share all these stages. Like in every stage is a celebration for me also. So I'm looking forward to that. Thank you. Thank you.